ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತಿನ ಒಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಹಾಗೆಯೇ ತೋಟಕ್ಕೆ ಹೊರಟಿದ್ವು. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹೊರಟಿದ್ವು. ಸೊ ಒಂದು ತೋಟದಲ್ಲಿ ಒಂದು ವಿಶೇಷವಾದಂಥ ಕೆಲಸ ಇತ್ತು. ಹಾಗೆ ಹೋಗ್ಬೇಕಾದ್ರೆ ನಮ್ಮ ತೋಟ ಭಾಳ ದೂರ ಇದೆ. ಸೊ ನೋಡಿ, ನಮ್ಮ ತೋಟಕ್ಕೆ ಹೋಗ್ತಾ ಇರುವಂಥ ದಾರಿ ಭಾಳ ಇವತ್ತು ಕೆಲಸಕ್ಕೆ ರಜೆ ಮಾಡಿದ್ವಲ್ಲ, ಹಾಗಾಗಿ ನೋಡಿ ಇಲ್ಲೆಲ್ಲೂ ಮಳೆ ಇಲ್ಲ. ಮಳೆ ಇಲ್ದಲೆ ಭಾಳಷ್ಟು ಸಮಸ್ಯೆ ಆಗಿದೆ. ಹೊಲಗಳ ಬಿತ್ತನೆಗೆ ರೈತರು ಎಲ್ಲ ಸಜ್ಜುಗೊಳಿಸಿದ್ದಾರೆ, ಆದರೂ ಕೂಡ ಮಳೆ ಇಲ್ಲ. ಭಾಳ ಒಂದು ಸಂಕಷ್ಟದ ದಿನಗಳು. ಮಳೆಯ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಹಾಗೆ ನಮ್ಮ ತೋಟ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟಿದ್ವು. ಈ ವರ್ಷ ತುಂಬ ಮಳೆ ಬೇಕಾಗಿತ್ತು, ಮಳೆ ಇಲ್ಲ. ಸೊ ಮಳೆ ಇಲ್ದಲೇ ರೈತರು ಭಾಳ ಪರಿತಪಿಸ್ತಿದ್ದಾರೆ. ನೋಡಿ, ಜಾನುವಾರುಗಳಿಗೂ ಕೂಡ ಮೇವಿಲ್ಲ. ಭಾಳ ಒಂದು ಕಷ್ಟದ ದಿನಗಳು. ನೋಡಿ, ಅಲ್ಲಿ ಸುತ್ತ ಗುಡ್ಡಗಳು ಕಾಣಿಸ್ತಿದೆಯಲ್ಲ, ಅಲ್ಲಿ ಭಾಳ ವಿಶೇಷವಾದಂಥ ಗುಡ್ಡ ಇದು. ಇಲ್ಲಿ ಭಾಳ ಕರಡಿಗಳಿದ್ದಾವೆ, ತುಂಬ ವಿಶೇಷವಾಗಿ ಇರುವಂಥದ್ದು. ನೋಡಿ, ಇಲ್ಲಿ ನೋಡಿದ್ರಲ್ವಾ, ಮಳೆಯ ಒಂದು ಅವಶ್ಯಕತೆ ಭಾಳ ಇತ್ತು. ರೈತರು ಭಾಳ ಒಂದು ಮಳೆಯ ನಿರೀಕ್ಷೆಯಲ್ಲಿದ್ದರು, ಆದರೂ ಇನ್ನೂ ಕೂಡ ಮಳೆ ಆಗಿಲ್ಲ. ಹಾಗೆ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರ ನೋಡಿ, ತೆಂಗಿನ ಮರಗಳು ಎಲ್ಲ ಸೊರಗಿದ್ದಾವೆ. ಆ ಬ್ಲೂ ನೆಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ದಾಳಿಂಬೆ ಬೆಳೆದಿದ್ದಾರೆ. ಈ ಭಾಗದಲ್ಲಿ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಆಗಿ ದಾಳಿಂಬೆ ಬೆಳೆದಿದ್ದಾರೆ. ನೋಡಿ, ಇವು ಸಣ್ಣ ಗಿಡಗಳು ನೋಡ್ತಿದ್ದೀರಲ್ವ, ಇತ್ತೀಚೆಗೆ ಹಾಕಿರುವಂಥ ಗಿಡಗಳು, ದಾಳಿಂಬೆ ಗಿಡಗಳು. ನಮ್ಮ ಭಾಗದಲ್ಲಿ ಭಾಳಷ್ಟು ದಾಳಿಂಬೆಯನ್ನು ಬೆಳೀತಾರೆ, ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ. ಯಾಕೆಂತಂದರೆ ಇಲ್ಲಿ ತೆಂಗು ಜಾಸ್ತಿ ಡಿಪೆಂಡೆಂಟ್ ಇತ್ತು, ಆದರೆ ತೆಂಗಿಗೂ ಕೂಡ ಅನೇಕ ನುಸಿ ರೋಗ ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳು ಬಂದು ರೈತರು ಒಂದು ಬೇರೆ ರೀತಿಯಾದಂಥ ಒಂದು ಕ್ರಾಪ್ಗೆ ಆದಾಯದ ಮೂಲವನ್ನು ಹುಡುಕಿಕೊಂಡು ದಾಳಿಂಬೆಯನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಜನ ಅದರಿಂದ ಸಕ್ಸಸ್ಸನ್ನು ಕಂಡಿದ್ದಾರೆ. ಭಾಳಷ್ಟು ಜನ ಬೆಳೀತಾರೆ ಈ ಭಾಗದಲ್ಲಿ ದಾಳಿಂಬೆಯನ್ನು. ನೋಡಿ, ಹಾಗೆ ಇನ್ನೊಂದು ದಾಳಿಂಬೆ ತೋಟ ಸಿಗುತ್ತೆ. ನೋಡಿ, ಇಲ್ಲೊಬ್ಬರು ಕೂಡ ಇತ್ತೀಚೆಗೆ ದಾಳಿಂಬೆಯನ್ನು ಬೆಳೆದಿದ್ದಾರೆ. ಭಾಳಷ್ಟು ಜನ ಈ ಭಾಗದಲ್ಲಿ ದಾಳಿಂಬೆಯನ್ನು ಬೆಳೀತಿದ್ದಾರೆ. ನೋಡಿ, ಆ ಗುಡ್ಡ ಇದೆಯಲ್ಲ, ತುಂಬ ಕರಡಿಗಳಿದೆ. ನಮ್ಮ ತೋಟಕ್ಕೆ ಭಾಳ ಹತ್ತಿರ ಇದೆ. ನೋಡಿ, ಇದೇ ನಮ್ಮ ತೋಟ. ನಾವು ಇನ್ನೂ ಕೂಡ ಈ ಒಂದು ಫೆನ್ಸನ್ನು ಹಾಕಿಸ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ವು. ಆಲ್ರೆಡಿ ಒಂದು 6 ತಿಂಗಳು ಕೂಡ ಈ ಒಂದು ಫೆನ್ಸನ್ನು ಹಾಕ್ತಿದ್ದಾರೆ, ತೋಟಕ್ಕೆ ಒಂದು ಭದ್ರತೆಯ ದೃಷ್ಟಿಯಿಂದ. ನೋಡಿ, ಇದು ವೈರ್ ಮೆಶ್ ಅಂತ. ವೈರ್ ಮೆಷನ್ನು ನಮ್ಮ ತೋಟಕ್ಕೆ ನಾವು ಹಾಕ್ಸಿದ್ದೀವಿ. ಹೇಗಿದೆ ಫ್ರೆಂಡ್ಸ್ ವೈರ್ ಮೆಶ್ ನಮ್ಮ ತೋಟಕ್ಕೆ? ಇತ್ತೀಚೆಗೆ ಇನ್ನೂ ಕೂಡ ಹಾಕ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿ ಆಗಿದ್ದಾರೆ, ಭಾಳ ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ಊರಿನವರೇ ರೈತರು, ಅವರು ಕೂಡ ಈ ಒಂದು ಉಪಕಸಬನ್ನು ಮಾಡಿಕೊಂಡು ಇದನ್ನು ಮಾಡಿಕೊಡ್ತಾರೆ. ನೋಡಿ, ಇವನು ನನ್ನ ಮಗ ತೋಟದಲ್ಲಿ ನೀರು ಬಿಡ್ತಾ ಇದ್ದಾನೆ. ನೀರಲ್ಲಿ ಆಡೋದು ಅಂತಂದರೆ ಖುಷಿ. ಸಂಡೇ ಅಲ್ವಾ, ಹಾಗಾಗಿ ನೀರಿನಲ್ಲಿ ಭಾಳ ಎಂಜಾಯ್ ಮಾಡ್ತಿದ್ದಾನೆ. ಆಡಬೇಕು ಮಕ್ಕಳು, ನೀರಿನಲ್ಲೂ ಆಡಬೇಕು, ಏನು ತೊಂದರೆ ಇಲ್ಲ. ಆ ವಿಚಾರದಲ್ಲಿ ನಾವೇನು ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಿಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಇರಬೇಕು. ತೋಟದಲ್ಲಿ ಭಾಳ ಕಳೆ ಇದೆ, ಇನ್ನೆಲ್ಲದನ್ನು ಕೂಡ ಕ್ಲೀನ್ ಮಾಡಿಸಿಸ್ಬೇಕು. ಇನ್ನೂ ಕೂಡ ಸಣ್ಣ ಅಡಿಕೆ ಗಿಡಗಳು ನಮ್ಮವು. ಹೂವು ನೋಡ್ತಿದ್ರಲ್ಲ, ಇದು ನಮ್ಮ ತೋಟ. ಒಂದು ಮಳೆಯ ಅವಶ್ಯಕತೆ ಇತ್ತು, ಬೋರ್ನಲ್ಲಿ ನೀರು ಕಡಿಮೆ ಇದೆ. ನೋಡಿ, ಇಷ್ಟೇ ನೀರು ಬರ್ತಾ ಇರೋದು, ಇದರಲ್ಲೇ ಎಲ್ಲ ನಾವು ನಿಭಾಯಿಸ್ಬೇಕು. ಹಾಗಾಗಿ ನೀರಿನ ಅವಶ್ಯಕತೆ ಇತ್ತು, ಮಳೆಯ ಅವಶ್ಯಕತೆ, ಆದರೂ ಮಳೆ ಬಂದಿಲ್ಲ. ನೋಡಿ, ನಾನಾಗಲೇ ಹೇಳಿದ್ನಲ್ಲ, ಈ ವೈರ್ ಮೆಷನ್ನು ಇವರೇನೆ ಎಳಿತಾ ಇರೋವಂಥದ್ದು. ಸೊ ಇನ್ನೂ ಸ್ವಲ್ಪ ಬಾಕಿ ಇದೆ ಕೆಲಸ, ಅದನ್ನು ಮಾಡ್ತಿದ್ದಾರೆ ಇವರೇನೆ. ನೋಡಿ, ನಮ್ಮ ತೋಟಕ್ಕೆ ವೈರ್ ಮೆಷನ್ನು ಹಾಕ್ತಿರುವಂಥ ಭಾಳ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ತೋಟದಲ್ಲಿ ನಮಗೆ ಬೇಕಾದಂಥ ಅಡಿಕೆ ಸಸಿಗಳನ್ನು ನಾವೇ ಬೆಳ್ಕೊಂಡಿದ್ದೀವಿ. ನಮ್ಮ ಸಂಬಂಧಿಕರು ಈ ಒಂದು ಗೋಟನ್ನು ಕೊಟ್ಟಿದ್ದರು, ಅದನ್ನು ಹಾಕ್ಕೊಂಡು ನಮ್ಮ ತೋಟಕ್ಕೆ ಬೇಕಾದಂಥ ಅಡಿಕೆಯನ್ನು ಬೆಳ್ಕೊಂಡಿದ್ದೀವಿ.
ಇದು ನಮ್ಮ ಒಂದು ಆರ್ಗ್ಯಾನಿಕ್ ರೀತಿ ಅಂದರೆ ಝೀರೋ ಕಲ್ಟಿವೇಷನಲ್ಲಿ ನಾವು ಈ ಒಂದು ಬಾಳೆನ ಬೆಳ್ಕೊಂಡಿದ್ದೀವಿ ನಮ್ಮ ಮನೆಯ ಪರ್ಪಸ್ಗೋಸ್ಕರ. ನಮ್ಮ ಮನೆಗೆ ಬೇಕಾದಂತಹ ಬಾಳೆ ಇದರಿಂದಲೇ ಸಿಗುತ್ತೆ ಭಾಳಷ್ಟು. ಜೊತೆಗೆ ನಮ್ಮ ರಿಲೇಟಿವ್ಸ್ಗೂ ಕೂಡ ಕೊಟ್ಟಿದ್ದೀವಿ. ಒಂದು ಝೀರೋ ಕಲ್ಟಿವೇಷನ್, ಯಾವುದೇ ರೀತಿಯಾದಂತಹ ಒಂದು ಫರ್ಟಿಲೈಸರ್ಸನ್ನು ಬಳಸಲ್ಲ, ನ್ಯಾಚುರಲ್ ಆಗಿ ಬರುತ್ತೆ. ಅದೇ ಒಂದು ಬಾಳೆ ಬಂದ ಮೇಲೆ ಅದನ್ನು ಕಡಿದು ಅಲ್ಲೇ ಗೊಬ್ಬರ ಮಾಡುವಂಥದ್ದು. ಇದಿಷ್ಟು ಇವತ್ತಿನ ವ್ಲಾಗ್.